ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾರುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವಾಚಾರ್ಯರ ಈ ವಾಣಿಯ ವೀಕ್ಷಣೆಯನ್ನು ಮಾಡತಕ್ಕಂತಹ ಎಲ್ಲ ಜಿಜ್ಞಾಸುಗಳಿಗೆ, ಭಗವದ್ಭಕ್ತರಿಗೆ ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಹೃತ್ಪೂರ್ವಕವಾದ ಶುಭಾಶಯಗಳನ್ನು, ವಂದನೆಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಮಕರ ಸಂಕ್ರಾಂತಿಯ ಬಗ್ಗೆ ಕೆಲವು ನಿಮಿಷಗಳಲ್ಲಿ ಕೆಲವು ಮಾತುಗಳನ್ನು ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಸಂಕ್ರಾಂತಿ ಏನು? ಸಂಕ್ರಾಂತಿ ಅಂದರೆ ನೋಡಿ, ಪ್ರವೇಶ ಮಾಡೋದು ಅಂತ ಅರ್ಥ. ಮಕರ ಸಂಕ್ರಮಣ, ಸಂಕ್ರಾಂತಿ ಅಂದರೆ ಮಕರ ರಾಶಿಗೆ ಸೂರ್ಯನ ಪ್ರವೇಶವಾಗತಕ್ಕಂಥದ್ದನ್ನು ಅದನ್ನು ಮಕರ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಂತ ಕರೀತಾ ಇದ್ದಾರೆ. ಸಂಕ್ರಾಂತಿ ಬಂತು ಅಂದರೆ ರೈತರಿಗೆ, ಮಕ್ಕಳಿಗೆ ವಿಶೇಷವಾಗಿರತಕ್ಕಂಥ ಒಂದು ಹಬ್ಬದ ಸಂಭ್ರಮ. ಅದು ಸುಗ್ಗಿಯ ಕಾಲ. ಭೂಮಿಯಲ್ಲಿ ಬೆಳೆದ ಎಲ್ಲ ಬೆಳೆಯನ್ನು ರಾಶಿ ಹಾಕಿ ರಾಶಿ ಪೂಜೆ ಮಾಡುವ ಒಂದು ವಿಶೇಷವಾದ ಕಾಲ ಅದು ಈ ಒಂದು ಸಂಕ್ರಾಂತಿಯ ಕಾಲ. ಎಲ್ಲ ಬಂಧು ಬಾಂಧವರು ಒಟ್ಟಿಗೆ ಸೇರಿ ಸಂಭ್ರಮದಿಂದ ಪ್ರೀತಿಯನ್ನು ಹಂಚಿಕೊಳ್ಳುವ, ಹಬ್ಬದ ಆಚರಣೆಯನ್ನು ಮಾಡುವ ಕಾಲ ಅದು ಸಂಕ್ರಾಂತಿಯ ಕಾಲ. ನೋಡಿ, ಈ ಮಾಗಿಯ ಚಳಿಯಲ್ಲಿ ನಡುಗುತ್ತಾ ಮೂಲೆಯಲ್ಲಿ ಕೂಡತಕ್ಕಂಥದ್ದಲ್ಲ. ಸಂಕ್ರಾಂತಿ ಹಬ್ಬದಿಂದ ವಿಶೇಷವಾಗಿ ನಾವು ರಾಶಿಯನ್ನು ಮಾಡೋದರಾಗಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಜಾಗೃತವಾಗಿರತಕ್ಕಂತಹ ಕಾಲ, ಜಾಗೃತರಾಗುವ ಕಾಲ, ಅದನ್ನು ನಾವು ಚಿಂತನೆ ಮಾಡಬೇಕು. ಎಳ್ಳು ಬೆಲ್ಲವನ್ನು ಹಂಚಿ ಸಂತಸ ಪಡುವ ಒಂದು ಸುಸಮಯ ಈ ಸಂಕ್ರಾಂತಿಯ ಸಮಯ ಅಂತ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ನೋಡಿ, ಸಂಕ್ರಾಂತಿಯ ಸಮಯ ಎಷ್ಟು ಪ್ರಶಸ್ತವಾಗಿದೆ ಅಂದರೆ, ಧನುರ್ಮಾಸದ ಒಂದು ಮುಕ್ತಾಯದ ಅವಧಿನೇ ಸಂಕ್ರಾಂತಿಯ ಸಮಯ. ದೇವತೆಗಳ ಕಾಲಮಾನದಂತೆ ಯೋಚನೆ ಮಾಡಿ ನೋಡುವಾಗ ದೇವತೆಗಳಿಗೆ, ಪಿತೃದೇವತೆಗಳಿಗೆ ಹಗಲೊತ್ತು ಆಗುವ ಅಂದರೆ ಆ ಪಿತೃದೇವತೆಗಳಿಗೆ, ದೇವತೆಗೆ ಹಗಲು ಹುಟ್ಟುವ ಹೊತ್ತು, ಹಗಲು ಹುಟ್ಟುವ ಒಂದು ಸಮಯವೇ ಇದು ಉತ್ತರಾಯಣ ಪರ್ವ ಪುಣ್ಯಕಾಲ ಅಂತ ಆರಂಭವಾಗುತ್ತದೆ. ಅಂದರೆ ಅಭಿಪ್ರಾಯ, ಉತ್ತರಾಯಣ ಆರಂಭವಾಗುವ ಈ ಸಮಯದಲ್ಲಿ, ಅಂದರೆ ಉತ್ತರಾಯಣ ಆರಂಭವಾದ ಮೇಲೆ ಮೊದಲಾಗುವ ಒಂದು ಸಂಕ್ರಾಂತಿ ಅಂದರೆ ಇದನ್ನು ಮಕರ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಂತ ಕರೀತಾ ಇದ್ದಾರೆ. ದೇವತೆಗಳಿಗೆ, ಪಿತೃದೇವತೆಗಳಿಗೆಲ್ಲ ದಕ್ಷಿಣಾಯನ 6 ತಿಂಗಳ ಕಾಲ, ಇದು ರಾತ್ರಿಯ ಕಾಲ. ಉತ್ತರಾಯಣ ಆರಂಭವಾಯಿತಲ್ಲ,
ಹಗಲೊತ್ತು ಆರಂಭವಾಗುವ ಕಾಲ ಇದು. ಉತ್ತರಾಯಣದ 6 ತಿಂಗಳ ಕಾಲ ದೇವತೆಗಳಿಗೆ ಅದು ಹಗಲಿನ ಕಾಲ ಅಂತ ನಾವು ಚಿಂತನೆ ಮಾಡಬೇಕು. ಅಂದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ಅದನ್ನು ಮಕರ ಸಂಕ್ರಮಣ ಅಂತ ಕರೀತಾರೆ. ಪ್ರತಿ ತಿಂಗಳು ಒಂದೊಂದು ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡ್ತಾನೆ. ಆದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ಈ ಸುಗ್ಗಿಯ ಕಾಲದಲ್ಲಿ ಅದು ಮಕರ ಸಂಕ್ರಮಣ ಅಂತ ವಿಶೇಷವಾಗಿರತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡಬೇಕು. ಸೂರ್ಯ ಮಂಡಲದ ಮೇಲ್ಭಾಗದಲ್ಲಿ ಮಕರ ರಾಶಿಗೆ ಸೇರಿದ ಎಲ್ಲ ನಕ್ಷತ್ರ ಪುಂಜಗಳು ಕೂಡ ಆ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸ್ತಾ ಇವೆ ಈ ಸಂದರ್ಭದಲ್ಲಿ ಅಂತ ನಾವು ತಿಳಿಯುತ್ತಾ, ವಿಶೇಷವಾಗಿ ಮಕರ ಸಂಕ್ರಮಣದ ದಿನ ಮಾಘಸ್ನಾನ ಆರಂಭವಾಗಿದೆ. ನಿನ್ನೆಯಿಂದ ಸೂರ್ಯನಿಗೆ ಒಂದು ವಿಶೇಷವಾದ ಪೂಜಾದಿಗಳ ಒಂದು ಸಂಭ್ರಮ, ಸೂರ್ಯನ ಪೂಜೆ ಮಾಡುವ ಒಂದು ಕಾಲ. ಅದಕ್ಕಿಂತ ಮುಂಚೆ ಧನುರ್ಮಾಸ ದೇವತೆಗಳಿಗೆ ಉಷಕ್ಕಾಲ. ಧನುರ್ಮಾಸ ಇದನ್ನು ಉಷಕ್ಕಾಲ ಅಂತ ಕರೀತಾರೆ. ಧನುರ್ಮಾಸ ಮುಕ್ತಾಯವಾಗಿ ಸಂಕ್ರಮಣ ಕಾಲ ಆರಂಭವಾಗುತ್ತದಲ್ಲ, ಬೆಳಗಿನ ಹೊತ್ತು ಆರಂಭವಾಯಿತು ದೇವತೆಗಳಿಗೆ ಈ 6 ತಿಂಗಳ ಕಾಲ ಅಂತ ನಾವು ಚಿಂತನೆ ಮಾಡಬೇಕು. ನೋಡಿ, ಈ ಸಂಕ್ರಾಂತಿ ಕಾಲದಲ್ಲಿ ಸಾಮಾನ್ಯವಾಗಿ ಹುಗ್ಗಿ ಪೊಂಗಲ್ಲು ಅದನ್ನೆಲ್ಲ ಬಳಸ್ತೇವೆ ನಾವು ಧನುರ್ಮಾಸದಲ್ಲಿ. ಆಧ್ಯಾತ್ಮಿಕವಾಗಿ ವಿಶೇಷವಾಗಿ ಭಗವಂತನಿಗೆ ಹುಗ್ಗಿಯ ನಿವೇದನೆ, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಅಂತ ಹೇಳುತ್ತೇವೆ. ಭಗವಂತನಿಗೆ ಶ್ರದ್ಧಾಭಕ್ತಿಯಿಂದ ಉಷಕ್ಕಾಲದಲ್ಲಿ ಪೂಜೆ ಮಾಡಿ ಅರುಣೋದಯಕ್ಕೆ ಸರಿಯಾಗಿ ನೈವೇದ್ಯಾದಿಗಳನ್ನು ಮಾಡಿ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಸಬೇಕು. ನಾವು ಭೋಜನವನ್ನು ಸ್ವೀಕಾರ ಮಾಡಬೇಕು. ಅಪಾರವಾದ ಪುಣ್ಯವನ್ನು ಹೇಳಿದ್ದಾರೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಶೇಷವಾದ ಪುಣ್ಯ ಸಾಧನೆಗೆ ಪರ್ವಕಾಲ ಧನುರ್ಮಾಸ, ಈ ಮಕರ ಸಂಕ್ರಮಣ ಹಬ್ಬ. ನಾವು ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಚಿಂತನೆ ಮಾಡಿದರೂ ಕೂಡ ಹುಗ್ಗಿ, ಸಿಹಿ ಹುಗ್ಗಿ ಅಂದರೆ ಖಾರ ಪೊಂಗಲ್, ಸಿಹಿ ಪೊಂಗಲ್, ಯಾತಕ್ಕೆ ಇದನ್ನು ಹೇಳಿದ್ದು? ಎಳ್ಳು ಬೆಲ್ಲಗಳನ್ನು ಕೊಡ್ತಕ್ಕಂಥದ್ದು ಯಾತಕ್ಕೆ ಬಂದ ಸಂಪ್ರದಾಯ ಅಂದರೆ ನೋಡಿ, ಈಗಿನ ಕಾಲ ಇದು ಚಳಿಗಾಲ. ಚಳಿಗಾಲದಲ್ಲಿ ದೇಹದಲ್ಲಿ ಅಂದರೆ ತೇವಾಂಶ, ನಮ್ಮ ದೇಹದಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆಯಾಗಿ ಮತ್ತು ತೈಲಾಂಶ, ದೇಹದಲ್ಲಿ ಎಣ್ಣೆಯ ಅಂಶ ಕಡಿಮೆಯಾಗಿ ಈ ಚಳಿಗಾಲದಲ್ಲಿ ಮೈ ಒಡೆಯುವ, ಕೈ ಕಾಲುಗಳು ಬಿರುಕು ಬಿಡುವ ಪರಿಸ್ಥಿತಿ ಅಲ್ವಾ. ಅದಕ್ಕೇನೆ ಹೆಸರುಬೇಳೆ ಮತ್ತು ಅಕ್ಕಿ, ಹಸಿ ಶುಂಠಿ, ಮೆಣಸು ಇವೆಲ್ಲವನ್ನು ಸೇರಿಸಿ ಒಳ್ಳೆ ಶುದ್ಧವಾದ ಪೊಂಗಲ್ ಮಾಡಿದಾಗ, ತುಪ್ಪ ಹಾಕಿ ಪೊಂಗಲ್ ಮಾಡಿ ದೇವರಿಗೆ ನಿವೇದನೆ ಮಾಡಿ ನಾವು ಸ್ವೀಕಾರ ಮಾಡಿದಾಗ ದೇಹದಲ್ಲಿ ಕಡಿಮೆಯಾಗುವ ತೇವಾಂಶ ಮತ್ತು ಈ ತೈಲಾಂಶವನ್ನು ಹೆಚ್ಚಿಸ್ತದೆ, ಒಳ್ಳೆ ಆರೋಗ್ಯವಂತವಾಗಿ ಮಾಡುತ್ತದೆ. ಎಳ್ಳು, ಮೆಣಸು ಇವುಗಳೆಲ್ಲ ಸ್ವಲ್ಪ ಉಷ್ಣಾಂಶವನ್ನು ದೇಹಕ್ಕೆ ಕೊಟ್ಟು ದೇಹ ಬಿರುಕು ಬಿಡದೇ ಇದ್ದಂತೆ ಒಳ್ಳೆ ಆರೋಗ್ಯದಿಂದ ದೇಹ ಉಳಿಯುವಂತೆ ಮಾಡತಕ್ಕಂಥದ್ದೇ ಮುಖ್ಯವಾಗಿ ಉದ್ದೇಶ. ಒಣಕೊಬ್ಬರಿ, ಈ ಕರಿಮೆಣಸು, ಜೀರಿಗೆ ಇದೆಲ್ಲವೂ ದೇಹದಲ್ಲಿ ವಿಶೇಷವಾಗಿ ಆ ತೇವಾಂಶವನ್ನು, ತೈಲಾಂಶವನ್ನು ಉತ್ಪಾದನೆ ಮಾಡಿಕೊಡ್ತವೆ. ಅದಕ್ಕಾಗಿ ಧನುರ್ಮಾಸದ ಈ ಆಹಾರ ಸಾಮಾಜಿಕವಾಗಿ ಮುಖ್ಯವಾಗಿ ದೇಹದ ರಕ್ಷಣೆಗೆ ಮಾಡಿರತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡಬೇಕು. ಚಾತುರ್ಮಾಸ್ಯದಲ್ಲಿ ಒಂದೊಂದು ತಿಂಗಳು ಒಂದೊಂದು ವ್ರತ ಹೇಳಿದ್ದಾರೆ. ಯಾತಕ್ಕೆ? ಆಯಾ ಕಾಲದಲ್ಲಿ ದೇಹಕ್ಕೆ ಒಗ್ಗುವ ಪದಾರ್ಥವನ್ನು ಸ್ವೀಕಾರ ಮಾಡಬೇಕು. ಔರಥದ ಪದಾರ್ಥವನ್ನು ಸ್ವೀಕಾರ ಮಾಡಿದರೆ ದೇಹದ ಆರೋಗ್ಯ ಕೆಡುತ್ತದೆ. ನಮ್ಮ ಪ್ರಾಚೀನರು, ಹಿರಿಯರು, ಋಷಿಮುನಿಗಳು ಮಾಡಿಟ್ಟ ಶ್ರುತಿ ಸ್ಮೃತಿಗಳಲ್ಲಿ ಹೇಳತಕ್ಕಂಥ ನಿಜವಾದ ಒಂದು ಕ್ರಮ ಇದು. ಎಳ್ಳು ಎಷ್ಟು ಮಹತ್ವಪೂರ್ಣವಾದದ್ದು ಎಳ್ಳು ನಾವು ಚಿಂತನೆ ಮಾಡಬೇಕು. ಸಂಕ್ರಾಂತಿಯ ಕಾಲದಲ್ಲಿ ಎಳ್ಳನ್ನು ತಿನ್ನೋದು, ಎಳ್ಳಿನ ದಾನ ನಾವು ಕೇಳಿದ್ದೇವೆ.
ಮೊದಲು ಎಳ್ಳಿನಿಂದ ಅಭ್ಯಂಗ, ಎಳ್ಳಿನ ಪುಡಿಯನ್ನು ದೇಹಕ್ಕೆ ಹಚ್ಚಿಕೊಂಡು ಉಜ್ಜಿಕೊಂಡು ಸ್ನಾನ ಮಾಡಬೇಕು. ಎಳ್ಳಿನಿಂದ ಹೋಮ, ಎಳ್ಳಿನಿಂದ ಪಿತೃಗಳಿಗೆ ತರ್ಪಣ, ಎಳ್ಳಿನ ದಾನ, ಎಳ್ಳು ಬೆಲ್ಲದ ಭಕ್ಷಣೆ. 6 ರೀತಿಯ ಎಳ್ಳನ್ನು ನಾವು ಬಳಸಿದಾಗ 6 ರೀತಿಯಾಗಿ 6 ವಿಧವಾದ ಪಾಪಗಳ ಪರಿಹಾರವಾಗುತ್ತದೆ. ದೇಹದಲ್ಲಿ ಎಲ್ಲ ರೀತಿಯ ಪಾಪಗಳ ಪರಿಹಾರ. ತಿಲಸ್ನಾಯಿ, ತಿಲೋದ್ವರ್ತಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲದಾತ ಚ ಷಟ್ತಿಲ ಪಾಪನಾಶನಾಹ. ಎಳ್ಳಿನ ಸ್ನಾನ, ಎಳ್ಳಿನ ಪುಡಿಯನ್ನು ಮೈ ಮೇಲೆ ಉಜ್ಜಿಕೊಂಡು ಸ್ನಾನ ಮಾಡತಕ್ಕಂಥದ್ದು, ಎಳ್ಳಿನಿಂದ ಹೋಮ, ಎಳ್ಳಿನಿಂದ ತರ್ಪಣ, ಎಳ್ಳಿನ ಭಕ್ಷಣೆ, ಎಳ್ಳಿನ ದಾನ, ಒಂದೊಂದು ಕೂಡ ಸಕಲ ಪಾಪನಾಶಕವಾಗಿರತಕ್ಕಂಥದ್ದು ಎಂಬ ಚಿಂತನೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು ಈ ಎಳ್ಳಿನ ವಿಚಾರ ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದ ನೋಡಿ, ಸಂಕ್ರಾಂತಿಯ ಕಾಲ, ಸಂಕ್ರಾಂತಿ ದೇವಿ ಅಂತೇನೆ ಒಬ್ಬಳಿದ್ದಾಳಂತೆ. ನಿಂಬೋದಕದಿಂದ ಸ್ನಾನ ಮಾಡಿ ಶರೀರಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿಕೊಂಡು, ಹಳದಿ ವರ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು, ಹಸಿರು ವರ್ಣದ ಕಂಚುಕ ಮುತ್ತಿನ ಕೈ ಬಳೆಯನ್ನು ಧಾರಣೆ ಮಾಡಿಕೊಂಡು, ಜಾಜಿ ಪುಷ್ಪವನ್ನು ಮುಡಿದು, ರಕ್ತ ವರ್ಣದ ಛತ್ರಿ ಗದಾಧಾರಿಯಾಗಿ ಆ ಸಂಕ್ರಾಂತಿ ದೇವಿ ಪ್ರಸನ್ನಳಾಗಿ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾಳೆ. ಬೆಳ್ಳಿ ಪಾತ್ರೆಯಲ್ಲಿ ಪಾಯಸವನ್ನು ಭಕ್ಷಣೆ ಮಾಡ್ತಾ, ವ್ಯಾಘ್ರವಾಹನ ಜೊತೆಗೆ ಅಶ್ವವಾಹನದಲ್ಲಿ ಕುಳಿತುಕೊಂಡು ದುಷ್ಟರ ಸಂಹಾರಕ್ಕಾಗಿ ಪಶ್ಚಿಮ ದಿಕ್ಕಿನಿಂದ ಆಗಮಿಸಿ ಅಗ್ನಿಯ ದಿಕ್ಕನ್ನೇ ನೋಡ್ತಾ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುವ ಕಾಲ ಈ ಸಂಕ್ರಾಂತಿಯ ಕಾಲ. ಸಂಕ್ರಾಂತಿ ದೇವಿ ಬಳಸಿರತಕ್ಕಂಥ ಮೇಲ್ಕಂಡ ಈ ಒಂದು ಎಲ್ಲ ವಸ್ತುಗಳನ್ನು ಕೂಡ ವಿಶೇಷವಾಗಿ ನಮ್ಮ ಹಿಂದೆ ಮುಂದೆ ಒಳಗೆ ಹೊರಗೆ ಇರತಕ್ಕಂಥ ಎಲ್ಲ ದುಷ್ಟ ಶತ್ರುಗಳ ನಾಶವಾಗುತ್ತದೆ ಎಂಬ ವಿಚಾರವನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸುಮಾರು ಈ ಜನವರಿ 14, 2025 ಮಂಗಳವಾರ ಬೆಳಗ್ಗೆ 8:55 ರವಿ ಸೂರ್ಯ ಉತ್ತರಾಷಾಢ ನಕ್ಷತ್ರ 2ನೇ ಪಾದ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ನಾನು ಹೇಳಿದಂತೆ ಪ್ರತಿ ತಿಂಗಳೂ ಕೂಡ ಒಂದೊಂದು ರಾಶಿಯಲ್ಲಿ ಸೂರ್ಯನ ಪ್ರವೇಶ ಇರುತ್ತದೆ. ಪ್ರತಿ ತಿಂಗಳು ರವಿ ಸಂಕ್ರಮಣ ಆಗುತ್ತದೆ. ಆದರೆ ಈ ಮಕರ ಸಂಕ್ರಾಂತಿಗೆ ಇರುವ ಒಂದು ಪ್ರಾಧಾನ್ಯ ಬೇರೆ ಸಂಕ್ರಮಣಗಳಿಗೆ ಇರೋದಿಲ್ಲ. ಯಾಕೆ ಅಂದರೆ ಉತ್ತರಾಯಣ ಆರಂಭವಾದ ಮೇಲೆ ಬರುವ ಮೊದಲನೇ ಸಂಕ್ರಾಂತಿ ಇದು. ಅದಕ್ಕಾಗಿ ಒಂದು ವಿಶಿಷ್ಟವಾದ ಮಹತ್ವ ಈ ಸಂಕ್ರಾಂತಿಯ ಹಬ್ಬಕ್ಕಿದೆ. ಈ ಸಂಕ್ರಾಂತಿಯ ಪರ್ವಕಾಲದಲ್ಲಿ, ಉತ್ತರಾಯಣ ಪರ್ವ ಪುಣ್ಯಕಾಲದಲ್ಲಿ ಸ್ನಾನ, ದಾನ, ತರ್ಪಣ, ಜಪಹೋಮ, ತಪಸ್ಸುಗಳು ಬಹಳ ವಿಶೇಷವಾಗಿರತಕ್ಕಂಥದ್ದು. ತುಳುನಾಡಿನಲ್ಲಿ ಮಕರ ಸಂಕ್ರಾಂತಿಗೆ ಒಂದು ವಿಶೇಷವಾದ ಮಹತ್ವ ಇದೆ. ಉಡುಪಿಯಲ್ಲಂತೂ ಮಹಾಬ್ರಹ್ಮರಥೋತ್ಸವವೇ ನಡೆಯುತ್ತಾ ಇರುತ್ತದೆ. ಸಂಕ್ರಾಂತಿಯ ಮರುದಿನ ಚೂರ್ಣೋತ್ಸವ ನಡೆಯುತ್ತದೆ. ಈ ಮಕರ ಸಂಕ್ರಮಣ ಉತ್ಸವದಲ್ಲೇನೆ ಅನಂತೇಶ್ವರ ದೇವರು ಒಬ್ಬ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿ ಧ್ವಜಸ್ತಂಭದ ಮೇಲುಗಡೆ ತುಟ್ಟು ತುದಿಯಲ್ಲಿ ನಿಂತು, ಇನ್ನೇನು ಕೆಲವು ದಿನಗಳಲ್ಲಿ ಸರ್ವಜ್ಞರಾದ ವಾಯುದೇವರೇ ಲೋಕೋದ್ಧಾರಕ್ಕಾಗಿ, ಎಲ್ಲ ಭಕ್ತರ ಉದ್ಧಾರಕ್ಕಾಗಿ ಅವತಾರ ಮಾಡ್ತಾ ಇದ್ದಾರೆ. ಆಚಾರ್ಯರ ಅವತಾರದ ಸೂಚನೆ ಕೊಟ್ಟ ದಿವಸವೇ ಮಕರ ಸಂಕ್ರಮಣ ಉತ್ಸವ. ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಭಾಷೆ. ಭಗವಂತನ ನಂತರ ಸರ್ವಜ್ಞರಾದ ವ್ಯಕ್ತಿ ಅದು ವಾಯುದೇವರು. ಆದ್ದರಿಂದ ವಾಯುದೇವರೇ ಆಚಾರ್ಯ ಮಧ್ವರಾಗಿ ಅವತಾರ ಮಾಡಿ ಬರ್ತಾ ಇದ್ದಾರೆ. ಒಬ್ಬ ಹುಚ್ಚು ವ್ಯಕ್ತಿ ಪಟ ಉಡುಪಿಯ ಮಕರ ಸಂಕ್ರಮಣ ಉತ್ಸವದಲ್ಲಿ ಧ್ವಜಸ್ತಂಭವನ್ನು ಹತ್ತಿ ಧ್ವಜಸ್ತಂಭದ ತುಟ್ಟು ತುದಿಯಲ್ಲಿ ನರ್ತನೆ ಮಾಡುತ್ತಾ ಸೂಚನೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ.
ವಿಶ್ವಜ್ಞಯೇವ ಭಗವಾನ್ ಚಿರಾದಿಹೇತಿ. ವಿಶ್ವಜ್ಞರಾದ ಸರ್ವಜ್ಞರಾದ ವಾಯುದೇವರೇ ಬೇಗನೆ ಅವತಾರ ಮಾಡಿ ಬರ್ತಾ ಇದ್ದಾರೆ ಈ ಭೂಮಿಯ ಮೇಲೆ ಅಂತ ಸೂಚನೆಯಾದ ದಿವಸವೇ ಮಕರ ಸಂಕ್ರಮಣ ಉತ್ಸವ ಅಂತ ಕರೀತಾ ಇದ್ದಾರೆ. ಸಖ್ಯಾದ್ರಿ ಘಟ್ಟದ ಮೇಲ್ಭಾಗದಲ್ಲಿ ಸಂಕ್ರಾಂತಿ ಹಬ್ಬದ ಆನಂದ, ದೊಡ್ಡ ಹಬ್ಬದ ಆಚರಣೆ ನಡೆಯುತ್ತದೆ. ಮನೆ ಮನೆಗಳಲ್ಲಿ ದೊಡ್ಡ ದೊಡ್ಡದಾದ ಬಣ್ಣದ ರಂಗೋವಲ್ಲಿಗಳು ಎಲ್ಲ ಹೆಣ್ಣು ಮಕ್ಕಳು ಬಿಡಿಸ್ತಾ ಇದ್ದಾರೆ. ಎತ್ತುಗಳನ್ನು ಹಸುಗಳನ್ನು ಸ್ನಾನ ಮಾಡಿಸಿ ಒಳ್ಳೆ ಅಲಂಕಾರ ಮಾಡಿ, ಆ ಪಶು ಪಕ್ಷಿ ಪ್ರಾಣಿಗಳಿಗೂ ದೃಷ್ಟಿ ಆಗಬಾರದು, ದೃಷ್ಟಿಯನ್ನು ತೆಗೀತಾರೆ. ಬೆಂಕಿ ಹಾಯಿಸೋದು ಅಂತ ಕರೀತಾರೆ. ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ, ಎತ್ತು ಹಸುಗಳಿಗೆಲ್ಲ ಬೆಂಕಿಯಲ್ಲಿ ಹಾಯಿಸಿ ಕರ್ಕೊಂಡು ಬರ್ತಾರೆ, ದೃಷ್ಟಿ ಪರಿಹಾರವನ್ನು ಮಾಡುತ್ತಾರೆ. ವಿಶಿಷ್ಟವಾಗಿರತಕ್ಕಂಥ ಮಹತ್ವ ಸಂಕ್ರಾಂತಿಯ ಹಬ್ಬಕ್ಕುಂಟು ಅಂತ ನಾವು ಚಿಂತನೆ ಮಾಡಬೇಕು. ಮುಖ್ಯವಾಗಿ ನಿನ್ನೆಯ ದಿನವೇ ಮಾಘಸ್ನಾನ ಆರಂಭವಾಗಿದೆ. ನಿನ್ನೆ ದಿನದಿಂದ ಆರಂಭ ಮಾಡಿ ಇವತ್ತು ಸಂಕ್ರಾಂತಿಯಿಂದ 1 ತಿಂಗಳ ಕಾಲ ವಿಶೇಷವಾಗಿ ಮಾಘಸ್ನಾನವನ್ನು ಮಾಡಬೇಕು. 1000 ಪಟ್ಟು ಫಲ ಗಂಗಾ ಸ್ನಾನ ಮಾತ್ರದಿಂದ ಬರುತ್ತದಂತೆ. ಈ ಮಾಘ ಮಾಸದಲ್ಲಿ ಮುಂದೆ 1 ಬಾರಿಯಾದರೂ ಗಂಗೆಗೆ ಹೋಗಿ ಸ್ನಾನ ಮಾಡಿ ಬಂದರೆ ಸಹಸ್ರ ಗುಣಿತಂ ಸರ್ವಂ ತತ್ಫಲಂ ಲಭತೆ ರವವು ಗಂಗಾಯಾಂ ಸ್ನಾನ ಮಾತ್ರೇಣ ತತ್ಫಲಂ ಮಕರೇರವವು. ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿದಾಗ 1 ಬಾರಿಯಾದರೂ ಗಂಗಾ ಸ್ನಾನ ಮಾಡಿ ಬಂದಾಗ 1000 ಪಟ್ಟು ಅಪಾರವಾದ ಫಲ ಬರತಕ್ಕಂಥದ್ದು ಅಂತ ತಿಳಿಸ್ತಾರೆ. ಮಾಘ ಮಾಸದಲ್ಲಿ ಮನೆಯ ಹೊರಗಡೆ ಇರತಕ್ಕಂಥ ಬಾವಿ, ಸರೋವರ, ತೀರ್ಥಗಳು, ನದಿ ಇರಬಹುದು, ಸಮುದ್ರ ಇರಬಹುದು, ಯಾವುದೇ ಹೊರಗಿನ ಜಲ ಪರಮ ಪವಿತ್ರವಾದದ್ದು. ಮನೆಯ ಹೊರಗಿನ ಪ್ರತಿಯೊಂದು ಜಲಗಳಲ್ಲಿಯೂ ದಿವ್ಯವಾದ ಗಂಗೆಯ ಸನ್ನಿಧಾನ ಅಂತ ತಿಳಿಸಿಕೊಡ್ತಾರೆ. ಅಕ್ಷಯವಾದ ಫಲವನ್ನು ಕೊಡುತ್ತವೆ. ಕರ್ತಾರಂ ಪ್ರಾಪಯಂತೀಹ ಅಕ್ಷಯ್ಯಂ ಶಾಶ್ವತಂ ಪದಂ. ಅಕ್ಷಯವಾಗಿ ಶಾಶ್ವತವಾದ ಫಲ ಬರ್ತಕ್ಕಂಥದ್ದೊಂಬ ಮಾತನ್ನು ತಿಳಿಸಿಕೊಡ್ತಾರೆ. ಭಕ್ತಿ ಶ್ರದ್ಧೆಯಿಂದ ಮಾಘಸ್ನಾನವನ್ನು ಆರಂಭ ಮಾಡಿದ್ದೇವೆ. ನಿನ್ನೆ ಆಗಿಲ್ಲ, ಇವತ್ತು ನಾಳೆ ಆದರೂ ಮಾಘಸ್ನಾನವನ್ನು ಆರಂಭ ಮಾಡಿ. ಮಕರಸ್ಥೆ ರವೌ ಮಾಘೆ ಗೋವಿಂದಾಚ್ಯುತ ಮಾಧವ. ಕನಿಷ್ಠ ಪಕ್ಷ ಇಡೀ ಮಾಘ ಮಾಸದಲ್ಲಿ 3 ದಿನವಾದರೂ ಮಾಘಸ್ನಾನವನ್ನು ಮಾಡಬೇಕು. ಅರುಣೋದಯ ಕಾಲಕ್ಕೆ ಬಲವಂತದ ಮಾಘಸ್ನಾನ ಅಲ್ಲ, ಶ್ರದ್ಧಾಭಕ್ತಿಯಿಂದ ವಿಶ್ವಾಸಪೂರ್ವಕವಾಗಿ ಮಾಘಸ್ನಾನ ಮಾಡಬೇಕು. ಸ್ನಾನೇ ನಾನೇನ ಮೇ ದೇವ ಯಥೋಕ್ತ ಫಲದೋ ಭವ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಕೃಷ್ಣಾಚ್ಯುತ ನಿಮಜ್ಜಾಮಿ ಪ್ರಭಾತೇಸ್ಮಿನ್ ಶುಭೋದಕೆ ಅನೇನ ಮಾಘಸ್ನಾನೇನ ಸುಪ್ರೀತೋ ಮಾಂಸಮುದ್ಧರ. ಭಕ್ತಿಯಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕಂತ ಮಾಘಸ್ನಾನವನ್ನು ಮಾಡಿ ಮಾಧವಸ್ತವರಾಜ ಅಂತ ಹೇಳಬೇಕ್ರಿ. ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘ ಹುಣ್ಣಿಮೆಯವರೆಗೂ 1 ತಿಂಗಳು ನಡೆಯುವ ಈ ಮಾಘಸ್ನಾನದ ಸಂದರ್ಭದಲ್ಲಿ ಮಾಧವಸ್ತವರಾಜ ಅಂತ ಕರೆಯುತ್ತಾ ಇದ್ದಾರೆ. ಮಾಧವಸ್ತವರಾಜವನ್ನು ಪಠನೆ ಮಾಡಬೇಕು. ಸೂರ್ಯಾರ್ಘ್ಯವನ್ನು ಕೊಡಬೇಕು. ಸವಿತ್ರೇ ಪ್ರಸವಿತ್ರೇ ಚ ಪರಂ ಧಾಮ್ನೆ ನಮೋಸ್ತುತೆ ತ್ವತ್ತೇಜಸ ಪರಿಭ್ರಷ್ಟಂ ಪಾಪಂ ಯಾಂತು ಸಹಸ್ರದ ಸವಿತ್ರೇ ನಮಃ ಇದಮರ್ಘ್ಯಂ ಸಮರ್ಪಯಾಮಿ. ಅರ್ಘ್ಯಪ್ರದಾನವನ್ನು ಕೊಡಬೇಕು. ಸೂರ್ಯನಿಗೆ ಪ್ರಾರ್ಥನೆ ಮಾಡಬೇಕು. ದಿವಾಕರ ಜಗನ್ನಾಥ ಪ್ರಭಾಕರ ನಮೋಸ್ತುತೆ ಪರಿಪೂರ್ಣಂ ಕುರುಶ್ವೇದಂ ಮಾಘಸ್ನಾನಂ ಮಯಾ ಕೃತಂ ಎಂಬ ಮಾತನ್ನು ಹೇಳ್ತಾ ಇದ್ದ. ಸೂರ್ಯ ನಮಸ್ಕಾರ, ಸೂರ್ಯನಿಗೆ ಅರ್ಘ್ಯ, ಸೂರ್ಯನ ಪ್ರಾರ್ಥನೆ, ಸೂರ್ಯನ ಆರಾಧನೆ. ಯಾಕೆಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೆ. ಚಳಿಗಾಲ ಆರಂಭವಾಗಿದೆ, ಮುಂದೆ ಬೇಸಿಗೆ ಕಾಲ ಬರೋದಿದೆ. ಭಕ್ತಿ ಶ್ರದ್ಧೆಯಿಂದ ಸೂರ್ಯನನ್ನು ಆರಾಧನೆ ಮಾಡಿದಾಗ ಎಲ್ಲ ಭಕ್ತರಿಗೂ ವಿಶಿಷ್ಟವಾದ ಆಯುರಾರೋಗ್ಯದ ಪ್ರಾಪ್ತಿಯ ಒಂದು ಸಮಯ ಸೂರ್ಯನ ಆರಾಧನೆಯಿಂದ ಬರತಕ್ಕಂಥದ್ದು. ಜೊತೆಗೆ ಮಾಘಸ್ನಾನ ಆರಂಭವಾದ ಮೇಲೆ ಈ ಮಾಘ ಮಾಸದ ಮುಖ್ಯ ಕರ್ತವ್ಯ ಇನ್ನೊಂದು, ಎಳ್ಳಿನ ದಾನ.
ಭಗವಂತನ ಪರಮ ಪವಿತ್ರವಾದ ಅಪ್ರಾಕೃತವಾದ ಬೆವರಿನಿಂದ ಉದ್ಭವಿಸಿದ್ದೇ ಎಳ್ಳು. ಬಿಳಿ ಎಳ್ಳು, ಕರಿ ಎಳ್ಳು, ಕಂದು ಬಣ್ಣದ ಎಳ್ಳು, ಅನೇಕ ರೀತಿ ಇದೆ. ತಾಮ್ರ ಪಾತ್ರದಲ್ಲಿ ಎಳ್ಳನ್ನು ಹಾಕಿ ಸುವರ್ಣ ಸಮೇತವಾಗಿ ಯಥಾಶಕ್ತಿಯಾಗಿ ಸದ್ಬ್ರಾಹ್ಮಣರಿಗೆ ಎಳ್ಳಿನ ದಾನ ಮಾಡಿದಾಗ ನೋಡಿ, ಕಾಯ ವಾಚ ಮನಸ ಮಾಡಿರತಕ್ಕಂಥ ಎಲ್ಲ ರೀತಿಯ ಪಾಪಗಳ ಪರಿಹಾರ, ಪ್ರಾತಃ ಕಾಲದಲ್ಲಿ ಮಾಡಿದ ತಿಲದಾನದಿಂದ ದುಸ್ವಪ್ನಗಳ ಪರಿಹಾರ ಅಂತಾರೆ. ತಾಮ್ರ ಪಾತ್ರೆ ತಿಲಾನ್ ಕೃತ್ವ ಸ ಹಿರಣ್ಯಂ ಸ್ವಶಕ್ತಿತಃ ನಾಶಯೇ ತ್ರಿವಿಧಂ ಪಾಪಂ ವಾಂಗ್ಮನಃ ಕಾಯ ಸಂಭವಂ. 3 ರೀತಿಯ ಪಾಪಗಳು ನಿಶ್ಚಿತವಾಗಿ ಪರಿಹಾರವಾಗುತ್ತವೆ ಎಳ್ಳಿನ ದಾನ ಮಾಡೋದರಿಂದ. ಭಕ್ತಿ ಶ್ರದ್ಧೆಯಿಂದ ಎಳ್ಳಿನ ದಾನ ಮಾಡುವಾಗ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಈ ಮಂತ್ರ ಹೇಳಬೇಕು. ದೇವದೇವ ಜಗನ್ನಾಥ ವಾಂಛಿತಾರ್ಥ ಫಲಪ್ರದ ತಿಲಪಾತ್ರಂ ಪ್ರದಾಸ್ಯಾಮಿ ತವಾಂಗೇ ಸಂಸ್ಥಿತೋಕ್ಷಯಂ ಎಂಬ ಮಾತನ್ನು ತಿಳಿಸಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಒಂದು ಮಾತಿದೆ, ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ತೆಗೆದುಕೊಂಡು ಒಳ್ಳೊಳ್ಳೆ ಮಾತಾಡಿ ಎಂಬ ಮಾತಿದೆ. ಎಳ್ಳಿನಿಂದ ದೇಹದಲ್ಲಿ ಒಳ್ಳೆ ತೈಲಾಂಶದ ಉತ್ಪತ್ತಿಯಾಗಿ ಮುಂದೆ ನಮ್ಮ ಇಡೀ ವರ್ಷದಲ್ಲಿ ಬೆಲ್ಲದಂತೆ ನಮ್ಮ ಜೀವನ ಸುಖವಾಗಿ ಇರಲಿ, ಸಿಹಿಯಾಗಿ ಇರಲಿ ಎಂಬ ಅರ್ಥದಲ್ಲಿ ಎಳ್ಳು ಬೆಲ್ಲವನ್ನು ಬಂಧು ಬಾಂಧವರು ಗುರು ಹಿರಿಯರಿಗೆ ನಾವು ನೀಡಿ ಆಶೀರ್ವಾದವನ್ನು ಪಡೆಯಬೇಕಂತೆ. ಎಳ್ಳು ಬೆಲ್ಲವನ್ನು ನೀಡಿ ಗುರು ಹಿರಿಯರ ಆಶೀರ್ವಾದವನ್ನು ಸ್ವೀಕಾರ ಮಾಡಿದಾಗ ಇಡೀ ವರ್ಷ ದೇಹಕ್ಕೆ ಒಂದು ಆರೋಗ್ಯ, ಉತ್ತಮವಾದ ಆಯುಷ್ಯ, ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡಂತೆ ಆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದಾಗ ಸಂಕ್ರಾಂತಿಯ ಕಾಲದಲ್ಲಿ. ಆದ್ದರಿಂದ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದ್ದಾನೆ, ಅದು ಸಂಕ್ರಾಂತಿಯ ಕಾಲ. ನಾವು ಧರ್ಮ ಮಾರ್ಗದಲ್ಲಿ ಪ್ರವೇಶ ಮಾಡೋಣ, ಭಕ್ತಿ ಮಾರ್ಗದಲ್ಲಿ ಪ್ರವೇಶ ಮಾಡೋಣ. ಧರ್ಮ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಪ್ರವೇಶ ಮಾಡಿ ಈ ಸಂಕ್ರಾಂತಿ ಇದು ನಿಜವಾದ ಸಂಕ್ರಾಂತಿಯನ್ನಾಗಿ ಆಚರಣೆ ಮಾಡೋಣ. ಬಹಳ ಮಹತ್ವಪೂರ್ಣವಾದ ಹಬ್ಬ ಸಂಕ್ರಾಂತಿಯ ಹಬ್ಬ. ಹೆಣ್ಣು ಮಕ್ಕಳಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಆ ಭಗವಂತನಿಗೆ ವಿಶೇಷವಾದ ಹುಗ್ಗಿಯ ನಿವೇದನೆಯನ್ನು ಮಾಡುವ ಮುಖಾಂತರ, ಸಿಹಿ ಪೊಂಗಲ್ಲನ್ನು ನಿವೇದನೆ ಮಾಡುವ ಮುಖಾಂತರ ಆ ಹರಿವಾಯು ಗುರುಗಳ ವಿಶೇಷವಾದ ಅನುಗ್ರಹವನ್ನು ಚಿಂತನೆ ಮಾಡುತ್ತಾ ವಿಶಿಷ್ಟವಾದ ಪರ್ವಕಾಲ ಸಾಧನೆಗೆ ಉತ್ತರಾಯಣ ಪರ್ವ ಪುಣ್ಯಕಾಲ. ಸುಮಾರು 2:50 ಮಧ್ಯಾಹ್ನ ಉತ್ತರಾಯಣ ಪರ್ವ ಪುಣ್ಯಕಾಲ ಇದೆ. ಆ ಉತ್ತರಾಯಣ ಪರ್ವ ಪುಣ್ಯಕಾಲದ ಪವಿತ್ರ ಸಮಯದಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ತರ್ಪಣಾದಿಗಳನ್ನು ನೀಡಿದರೆ ಆ ಮಕ್ಕಳಿಗೆ ಪಿತೃಗಳು ವಿಶೇಷವಾಗಿ ಅನುಗ್ರಹ ಮಾಡೋದಕ್ಕಾಗಿ ಕಾಯ್ತಾ ಇರ್ತಾರಂ. ಅನಂತ ಅನಂತ ಪುಣ್ಯ ಉತ್ತರಾಯಣ ಪರ್ವ ಪುಣ್ಯಕಾಲದಲ್ಲಿ ಮಾಡುವ ಸ್ನಾನ, ಜಪ, ಹೋಮಗಳಿಂದ, ಜೊತೆಗೆ ವಿಶೇಷವಾಗಿ ಪಿತೃತರ್ಪಣದಿಂದ ಬರತಕ್ಕಂಥದ್ದು. ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಬೇಕು. ಯಥಾಶಕ್ತಿಯಾಗಿ ಜಪ, ಹೋಮ, ದಾನ, ತಪಸ್ಸನ್ನು ಮಾಡುವ ಮುಖ್ಯವಾದ ಪರ್ವಕಾಲವೇ ಇದು ಮಕರ ಸಂಕ್ರಮಣ ಉತ್ಸವ ಅಂತ ಕರೆಯುತ್ತಾ ಸಾಯಂಕಾಲ ವಿಶೇಷವಾಗಿ ಎಲ್ಲ ಬಂಧು ಬಾಂಧವರಿಗೆ ಗುರು ಹಿರಿಯರಿಗೆ ಎಳ್ಳು ಬೆಲ್ಲವನ್ನು ಹಂಚಿ ಎಲ್ಲರೂ ಪ್ರೀತಿಯ ಒಂದು ಬೆಸುಗೆಯಿಂದ ಬೆರೆತು ವಿಶೇಷವಾಗಿ ಆ ಹಿಂದೂ ಧರ್ಮವನ್ನು, ವೈಷ್ಣವ ಧರ್ಮವನ್ನು, ಮಧ್ವ ಸಿದ್ಧಾಂತದ ವಿಶೇಷವಾದ ದೀಕ್ಷೆಯಿಂದ ನಾವೆಲ್ಲರೂ ಕೂಡ ಬೆರೆತು ಹರಿವಾಯು ಗುರುಗಳಲ್ಲಿ ಇನ್ನೂ ಹೆಚ್ಚಿನ ಶ್ರದ್ಧಾ, ಭಕ್ತಿ, ನಿಷ್ಠೆ, ಆಸಕ್ತಿ ಬರಲಿ ಎಂಬ ಚಿಂತನೆಯಲ್ಲಿ ಹರಿವಾಯು ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.